ಹಾಯ್, ನಾನು ನಿಮ್ಮ ಶಾಲಿನಿ ಸತೀಶ್. ಇವತ್ತಿನ ಟಾಪಿಕ್ಕು ಅಬೌಟ್ ಫೈನ್ ಮೋಟರ್ ಸ್ಕಿಲ್ಸ್ ಹೇಗೆ ಯೂಸ್ ಆಗುತ್ತೆ ಆ್ಯಂಡ್ ಯಾವ್ಯಾವ ಆ್ಯಕ್ಟಿವಿಟೀಸಿಂದ ನಿಮ್ಮ ಮಕ್ಕಳ ಫೈನ್ ಮೋಟರ್ ಸ್ಕಿಲ್ಸ್ ಯಾವ್ಯಾವ ಆ್ಯಕ್ಟಿವಿಟೀಸಿಂದ ಇಂಪ್ರೂವ್ ಆಗುತ್ತೆ ಅನ್ನೋಕ್ಕೆ ಸಮ್ ಆ್ಯಕ್ಟಿವಿಟೀಸ್ ನಾನು ನಿಮಗೆ ಹೇಳ್ತೀನಿ ಇವತ್ತು. ಲೇಸಿ ಬೀಡ್ಸ್ ಅಂದರೆ ಒಂದು ದಾರಕ್ಕೆ ನಿಮ್ಮಲ್ಲಿ ಮನೇಲಿ ಎಂಥ ದಾರ ಬೀಡ್ಸ್ಗಳು ಹೋಲಿರುವಂಥ ಬೀಡ್ಸ್ಗಳಿದ್ದರೆ ಅದಕ್ಕೆ ಸೇರಿಸ್ತಾ ಹೋಗೋದು. ಅದರಲ್ಲಿ ಈ 2 ಫಿಂಗರು ಯೂಸ್ ಆಗೋದ್ರಿಂದ ಮಕ್ಕಳ ಫಿಂಗರ್ ಹೋಲ್ಡಿಂಗ್, ಈ ಸ್ಮಾಲ್ ಮಸಲ್ಸ್ ಇರುತ್ತಲ್ಲ, ಅದು ಗಟ್ಟಿಯಾಗುತ್ತೆ. ಬಿಲ್ಡಿಂಗ್ ಬ್ಲಾಕ್ಸಲ್ಲಿ ಆ ಬ್ಲಾಕ್ಸನ್ನು ಒಂದಕ್ಕೊಂದು ಜಾಯಿನ್ ಮಾಡಬೇಕಲ್ವ ಅವರು. ಸೊ ಆವಾಗ ಓಲ್ ಫಿಂಗರ್, 2 ಹ್ಯಾಂಡನ್ನ ಓಲ್ ಫಿಂಗರ್ಸ್ ಯೂಸ್ ಆಗೋದ್ರಿಂದ, ಎಲ್ಲ ಬೆರಳುಗಳು ಯೂಸ್ ಆಗೋದ್ರಿಂದ ಅವರ ಈ ವ್ರಿಸ್ಟ್ ಅಂದರೆ ಈ ಅಂಗೈ, ಇದೆಲ್ಲ ಈ ಮೂಳೆದು ಅಂಗೈ ಮತ್ತು ಎಲ್ಲ ಫಿಂಗರ್ಸ್ಗಳು ಯೂಸ್ ಆಗೋದ್ರಿಂದ ಮಕ್ಕಳಿಗೆ ಇನ್ನು ಸ್ಕಿಲ್ಸ್ ಅಂದರೆ ರೈಟಿಂಗ್ ಸ್ಕಿಲ್ಸ್ಗೆ, ಫಿಂಗರ್ ಹೋಲ್ಡಿಂಗಿಗೆ, ಅಂದರೆ ಸ್ಕೂಲಲ್ಲಿ ಬೇಕಾಗುವಂಥ ಅಗತ್ಯ ಆ್ಯಕ್ಟಿವಿಟಿಗಳಿಗೆ ಯೂಸ್ ಆಗೋಂಗೆ ಅವರ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಪೇಪರ್ ಟೇರಿಂಗ್ ಆ್ಯಂಡ್ ಸ್ಟಿಕ್ಕಿಂಗ್ ಆನ್ ದ ಸರ್ಕಲ್ ಆಗಿರ್ಬೋದು, ಇಲ್ಲ ಒಂದು ಆ್ಯಪಲ್ ಶೇಪು, ಪಾಲ್ ಶೇಪು, ಆ ಥರದ್ರ ಮೇಲೆ ನೀವು ಮಕ್ಕಳನ್ನ ಟೇರ್ ಮಾಡೋಕ್ಕೆ ಹೇಳ್ಬೇಕು. ಅಂದರೆ ಹೆಂಗೆ ಅಂದರೆ ಈ 2 ಫಿಂಗರನ್ನು ಯೂಸ್ ಮಾಡಿ, ಇಷ್ಟೂ ಫಿಂಗರ್ ಯೂಸ್ ಮಾಡಿ ಅವ್ರು ಟೇರ್ ಮಾಡೋದು ಬೇರೆ, ಬಟ್ ಈ 2 ಫಿಂಗರನ್ನು ಯೂಸ್ ಮಾಡಿ ಟೇರ್ ಮಾಡೋದಕ್ಕೆ ಅವ್ರಿಗೆ ಹೇಳಬೇಕು. ಟೇರ್ ಮಾಡಿ ಆ್ಯಂಡ್ ಸ್ಟಿಕ್ಕಿಂಗ್ ದಟ್ ಸಮ್ ಶೇಪ್ಸ್. ಬೇರೆ ಯಾವುದಾದ್ರೂ ಶೇಪ್ಗಳನ್ನು ನೀವೇ ಡ್ರಾ ಮಾಡಿಕೊಡಿ ಒಂದು ಖಾಲಿ ಶೀಟಲ್ಲಿ, ಅವರು ಅದಕ್ಕೆ ಸ್ಟಿಕ್ ಮಾಡಬೇಕು, ಅಂಟಿಸ್ಬೇಕು. ಫಿಂಗರ್ ಪೇಂಟಿಂಗ್ ಅಂತ ಅಂದರೆ ಒಂದು ಬೌಲಲ್ಲಿ ಏನಾದರೂ ಕಲರಿಂಗ್ ಹಾಕ್ಬಿಟ್ಟು ಅದಕ್ಕೆ ಅವರು ಫಿಂಗರ್ನ ಡಿಪ್ ಮಾಡಿ ಅದರಲ್ಲಿ ನೀವು ಹೇಳೋ ಲೆಟರ್ಸು, ಅವ್ರಿಗೆ ಫಸ್ಟು ಸರ್ಕಲ್ಲು, ದೆನ್ ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನು, ಅವ್ರು ಏನಾದರೂ ಸ್ಕ್ರಿಬಲ್ ಮಾಡೋದಕ್ಕೆ ಬಿಡಿ. ಕಲರಲ್ಲಿ ಡಿಪ್ ಮಾಡಿಬಿಟ್ಟು ಅವ್ರು ಏನಾದರೂ ಗಿಜ್ಲಿ ಅದ್ರ ಮೇಲೆ ಮಾಡೋದಕ್ಕೆ ಬಿಡಿ. ಕಲರಲ್ಲಿ ಡಿಪ್ ಮಾಡಿ ಮಾಡೋಕ್ಕೆ ಬಿಡಿ. ಅವರಿಗೆ ಆ್ಯಕ್ಟಿವಿಟಿ ಥರನೂ ಆಗುತ್ತೆ, ಮೊಬೈಲ್ ಅಡಿಕ್ಷನ್ ಕೂಡ ಕಡಿಮೆ ಆಗುತ್ತೆ. ಸ್ಕ್ರಿಬ್ಲಿಂಗ್ ಅಂದರೆ ದಪ್ಪ ಕ್ರಯಾನ್ಸ್ ಸಿಗುತ್ತೆ, ಇಲ್ಲಿ ನೋಡ್ಬೋದು ನೀವು. ಆ ದಪ್ಪ ಕ್ರಯಾನ್ಸಿಂದ ಮಕ್ಕಳು ಹೇಗೆ ಬೇಕೋ ಹಾಗೆ ಗೀಚೋದಕ್ಕೆ ಬಿಡಿ. ಅಂದರೆ ಹಿಂಗೆ ಬರೀಬೇಕು ನೀನು ಅಂತ ಅವ್ರಿಗೆ ಹೇಳ್ಬಿಡಿ, ಅವ್ರು ಹೇಗೆ ಬರೆಯುತ್ತಾರೆ ಹಾಗೆ ಬಿಡಿ. ಆದ್ದರಿಂದ ಆ ಮಕ್ಕಳಿಗೆ ಅವರು ಫಸ್ಟು ದೊಡ್ಡದಾಗಿ ಮಾಡ್ತಾ ಬರ್ತಾರೆ. ದೆನ್ ಅದಕ್ಕೆ ಸಣ್ಣ ಸ್ಕ್ವಯರ್ ಅಥವಾ ಸರ್ಕಲ್ ಹಾಕಿ ಅದರೊಳಗೆ ಕಲರ್ ಮಾಡೋಕ್ಕೆ ಹೇಳಿ, ಅಥವಾ ಅದರೊಳಗೆ ಏನಾದರೂ ಗೀಚಾಕೋದಕ್ಕೆ ಹೇಳಿ. ದೆನ್ ಅದನ್ನು ಚಿಕ್ಕದು ಸ್ಮಾಲ್ ಮಾಡ್ತಾ ಹೋಗಿ, ಆವಾಗ ಅದಿನ್ನು ಮತ್ತೆ ಏನಾಗುತ್ತೆ, ಅದರೊಳಗಡೆ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಮಕ್ಕಳಿಗೆ ಸಡನ್ನಾಗಿ ನಾವು ಈ 2 ಲೈನಲ್ಲಿ ಬರೀರಿ, 3 ಲೈನಲ್ಲಿ ಬರೀರಿ ಅಂದರೆ ಕಷ್ಟ ಆಗುತ್ತೆ. ಸೊ ಮದರ್ಸು ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿಸ್ಬೋದು. ಆ್ಯಸ್ ಎ ಟೀಚರಲ್ಲಿ ನಾವು ಪ್ರೀ ಸ್ಕೂಲ್ಸಲ್ಲಿ ಮಾಡಿಸ್ತೀವಿ, ಬಟ್ ಅದನ್ನು ತುಂಬ ಮಕ್ಕಳಿಗೆ ಎಫೆಕ್ಟಿವ್ ಆಗಿ ಆ್ಯಂಡ್ ಅವರಿಗೂ ಕೂಡ ಒಂದು ಆ್ಯಕ್ಟಿವಿಟಿ ಥರ ಇರುತ್ತೆ. ಇವಾಗೆಲ್ಲ ಮಕ್ಕಳು ತುಂಬ ಮೊಬೈಲ್ ಅಡಿಕ್ಟ್ ಆಗೋದ್ರಿಂದ ಅವರಿಗೊಂದು ಆ್ಯಕ್ಟಿವಿಟಿ ಥರನೂ ಇರುತ್ತೆ. ಸೊ ಯು ಕ್ಯಾನ್ ಟ್ರೈ ದಿಸ್ ಆಲ್ಸೋ. ಅಂದರೆ ಫಸ್ಟು ದೊಡ್ಡದಾಗಿ ಮಾಡಿ, ದೆನ್ ಆ ಸ್ಕ್ವಯರ್ ಅಥವಾ ಸರ್ಕಲ್ನ ಚಿಕ್ಕದು ಮಾಡ್ತಾ ಬಂದು ದೊಡ್ಡದ್ರಿಂದ ಆ ಮಕ್ಕಳಿಗೆ ಏನಾಗುತ್ತೆ, ಹೋಲ್ಡಿಂಗ್ ಕೆಪಾಸಿಟಿ ಅನ್ನೋದು ಬರ್ತಾ ಹೋಗುತ್ತೆ. ಫಸ್ಟು ದೊಡ್ಡ ಕ್ರಯಾನ್ಸ್ ಕೊಟ್ಟು ಗೀಚಾಕಾಕ್ಬಿಟ್ಟು ಹೆಂಗೆ ಬೇಕು ಹಂಗೆ ಗೀಚಾಕತ್ಬಿಟ್ಟು, ಆಮೇಲೆ ನೆಕ್ಸ್ಟು ಚಿಕ್ಕದಾಗಿ ಕೊಟ್ಟು ಹಿಂಗೆ ಮಾಡು, ಇಷ್ಟೇ ಮಾಡು ಅಂದರೆ ಮಕ್ಕಳು ಮೊದಲು ಹಿಂಗೆ ಗೀಚಾಕ್ತಾ ಇರ್ತಾರೆ. ಸೊ ಆಮೇಲೆ ಏನು ಮಾಡ್ತಾರೆ, ಇಷ್ಟಕ್ಕೆ ಬರ್ತಾರೆ. ಸೊ ದೆನ್ ಇಷ್ಟು, ಈ ರೀತಿ ಇದ್ದಾಗ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಮೆನಿ ಫೈನ್ ಮೋಟರ್ ಸ್ಕಿಲ್ಸ್ ಇದೆ. ಸೊ ಅವೈಲೇಬಲ್ ಏನಿದೆ ನಿಮ್ಮಲ್ಲಿ ಆ ಥರದ್ರಲ್ಲಿ ಮಾಡಿ. ಸಾರ್ಟಿಂಗ್ ಅಂದರೆ ಬೇರೆ ಮಾಡೋದು, ಒಂದು ಕಾಳುಗಳು, ಹೆಸರು ಕಾಳು, ಹುಳ್ಳಿಕಾಳು, ಕಡಲೆಕಾಳು, ಆ ರೀತಿ ಒಂದು ಬೌಲಿಗೆ ಹಾಕ್ಬಿಟ್ಟು ಆ ಮಕ್ಕಳಿಗೆ ಈ 2 ಫಿಂಗರ್ಸನ್ನು ಮಾತ್ರ ಯೂಸ್ ಮಾಡಬೇಕು. ಅವರು ಓನ್ಲಿ ದಿಸ್ 2 ಫಿಂಗರ್ಸನ್ನು ಯೂಸ್ ಮಾಡಿ ಅದರಿಂದ ಒಂದು ಬೌಲಿಂದ ಎತ್ಬಿಟ್ಟು ಇನ್ನೊಂದು ಬೌಲಿಗೆ ಹಾಕೋ ಥರ ಮಾಡಿ. ಈ 2 ಫಿಂಗರ್ಸನ್ನು ಮಾತ್ರ ಯೂಸ್ ಮಾಡೋದ್ರಿಂದ ಅದು ಅವರ ಫಿಂಗರ್ ಹೋಲ್ಡಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹ್ಯಾಂಡ್ಲಿಂಗ್ ದ ಬ್ಯಾಲೆನ್ಸಿಂಗ್ ಆಫ್ ಫಿಂಗರ್ಸ್ಗೆ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿ. ಯೂಸ್ ದ ಕ್ಲಾತ್ ಪಿನ್ಸ್ ಆಲ್ಸೋ. ಕ್ಲಾತ್ ಪಿನ್ಸ್ ಅಂದರೆ ಮನೇಲಿ ಬಟ್ಟೆ ಒಣಗಾಕೋದಕ್ಕೆ ಅಂತೇಳಿ ನಿಮ್ಮ ಹತ್ರ ಬಟ್ಟೆ ಒಣಗಾಕೋ ಕ್ಲಿಪ್ ಇದ್ದೇ ಇರುತ್ತೆ. ಆ ಕ್ಲಿಪ್ಪನ್ನು ಒಂದು ಪೇಪರ್ಗೆ ಹಾಕ್ಬಿಟ್ಟು, ಒಂದು ಪೇಪರ್ಗೆ ಮಗು ಈ 2 ಫಿಂಗರನ್ನು ಈ ಫಸ್ಟ್ ಸ್ಟಾರ್ಟಿಂಗ್ 3 ಒಳಗಡೆ ಇದ್ದರೆ 3+ ಇದ್ದರೆ ಅವರಿಗೆ ಅಷ್ಟು ಫಿಂಗರ್ಸನ್ನು ಯೂಸ್ ಮಾಡೋಕ್ಕೆ ಹೇಳಿ. ಬಟ್ ಆಫ್ಟರ್ ದ 3 ಅಂದಾಗ 2 ಫಿಂಗರ್ಸನ್ನು, ಆದಷ್ಟು 2 ಫಿಂಗರ್ಸನ್ನು ಯೂಸ್ ಮಾಡಿ ಅವರಿಗೆ ಆ ಕ್ಲಿಪ್ಪನ್ನು ಈ ಥರ ಮಾಡಿಬಿಟ್ಟು ಹಾಕೋದಕ್ಕೆ ಹೇಳಿ.
ಸೊ ಅವರ ಅಗೇನ್ ದಟ್ಸ್ ಆಲ್ಸೋ ಇಂಪ್ರೂವ್ಸ್ ದೇರ್ ಸ್ಮಾಲ್ ಮಸಲ್ಸ್, ಫಿಂಗರ್ಸ್ ಮಸಲ್ಸನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಈ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನೀವು ಮನೇಲಿ ಕೂಡ ಮದರ್ಸ್ ಟ್ರೈ ಮಾಡ್ಬೋದು ನಿಮ್ಮ ಮಕ್ಕಳ ಜೊತೆ. ಆ್ಯಂಡ್ ನೀವು ಅವ್ರ ಜೊತೆ ಆಟ ಆಡ್ದಂಗೂ ಆಗುತ್ತೆ, ಆ ಮಕ್ಕಳಿಗೂ ಕ್ರಿಯೇಟಿವ್ ಅಂತ ಅನಿಸುತ್ತೆ. ಸೊ ಅವರು ಕೂಡ ಅವರ ಸ್ಕಿಲ್ಸ್ ಕೂಡ ಡೆವಲಪ್ ಆಗುತ್ತೆ. ಅಂದರೆ ಫೈನ್ ಮೋಟಾರ್ ಸ್ಕಿಲ್ಸ್ ಆ್ಯಕ್ಟಿವಿಟೀಸ್ ಅಂದರೆ ಏನು ಅಂದರೆ ಸ್ಮಾಲ್ ಮಸಲ್ಸ್, ಅಂದರೆ ಈ ಹ್ಯಾಂಡಲ್ ಆಗಿರ್ಬೋದು, ಕೈಯಲ್ಲಿ ಈ ಹಸ್ತದಲ್ಲಿ ನಮಗೆ ಈ ಫಿಂಗರ್ಸ್ ಸ್ಮಾಲ್ ಮಸಲ್ಸು, ರಿಸ್ಟು, ಈ ಫಿಂಗರ್ಸು ಮಸಲ್ ಟೈಟ್ನೆಸ್ಸು ಪ್ಲಸ್ ಹೋಲ್ಡಿಂಗು, ಈ ಫಿಂಗರ್ ಹೋಲ್ಡಿಂಗು ಅದೆಲ್ಲ ಇಂಪ್ರೂವ್ ಆಗೋದಕ್ಕೆ ಫೈನ್ ಮೋಟರ್ ಸ್ಕಿಲ್ಸು ತುಂಬ ಯೂಸ್ ಆಗುತ್ತೆ. ಸೊ ಈ ಸ್ಕಿಲ್ಸ್ ಅಂದರೆ ಈ ಆ್ಯಕ್ಟಿವಿಟೀಸ್ಗಳನ್ನ ಮಕ್ಕಳಿಗೆ ಮಾಡಿಸೋದ್ರಿಂದ, ಅದರಲ್ಲೂ ಬಿಲೋ 4 ಇರೋರಿಗೆ ಮಾಡಿಸೋದ್ರಿಂದ ಹ್ಯಾಂಡ್ ರೈಟಿಂಗ್ ಪ್ಲಸ್ ಸ್ಕೂಲ್ಗಳಲ್ಲಿ ಅವರು ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಅಂದರೆ ಅವಾಗ ತುಂಬ ಯೂಸ್ ಆಗುತ್ತೆ. ಸ್ಕೂಲ್ಗಳಲ್ಲೂ ನೀವು ಟ್ರೈ ಮಾಡ್ಬೋದು. ಮದರ್ಸ್ ನೀವು ಕೂಡ ಮಕ್ಕಳ ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗೋದಕ್ಕೆ, ಫಿಂಗರ್ ಹೋಲ್ಡಿಂಗ್ ಮಾಡೋದಕ್ಕೆ, ನೆಕ್ಸ್ಟು LKG UKGಗೆ ನೀವು ಜಾಯಿನ್ ಮಾಡ್ತೀರಾ ಮಕ್ಕಳನ್ನ ಅನ್ನೋ ಥರ ಇದ್ದರೆ ಅವರು ಮನೇಲಿ ಈ ರೀತಿ ಇದು ಮಾಡ್ಬೋದು. ಥ್ಯಾಂಕ್ ಯು.